ಮಂತ್ರಿಗಳ ಗಮನಕ್ಕೆ ತಂದಾಗ ತಕ್ಷಣ ಹಣವನ್ನು ಬಾಕಿ ಹಣವನ್ನು ಕೊಡೋದು ಮುಖಾಂತರ ಇವತ್ತು ಅಲ್ಲಿಯ ಹಾಸ್ಪಿಟಲ್ ಕೂಡ ಬಹಳ ಅದ್ಭುತವಾಗಿ ಈಗಾಗಲೇ ಪೂರ್ಣ ಸುಮಾರು 95% ಆ ಕಟ್ಟಡವು ಕೂಡ ಮಾನ್ಯ ಮಂತ್ರಿಗಳ ಸಹಕಾರದಿಂದ ಆಗಿರುವಂಥದ್ದು. ಮಾನ್ಯ ದಿನೇಶ್ ಗುಂಡೂರಾವ್ ಸರ್ ಕೂಡ ಹಿಂದಿನ ಬಾರಿ ಸಸಿಗೆ ಬಂದಾಗ ಅದನ್ನು ವೀಕ್ಷಣೆಯನ್ನು ಮಾಡಿ ಆದಷ್ಟು ಬೇಗ ಉದ್ಘಾಟನೆಯನ್ನು ಮಾಡೋದು ಮೊದಲೇ ಅದು ಎಲ್ಲ ರೀತಿಯ ಅಲ್ಲಿ ಏನು ಇಕ್ವಿಪ್ಮೆಂಟ್ಸ್ ಬೇಕೋ ಅವೆಲ್ಲ ಪೂರ್ಣ ಪ್ರಮಾಣದ ಇಕ್ವಿಪ್ಮೆಂಟ್ಸ್ ಎಲ್ಲ ಕೊಟ್ಟು ಅದನ್ನು ಹಾಸ್ಪಿಟಲ್ನ ಉದ್ಘಾಟನೆ ಮಾಡಿ ಆ ಭಾಗದ ಜನರಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಮಾತನ್ನು ಹೇಳಿರುವಂಥದ್ದನ್ನ ತಮ್ಮ ಬಯಸ್ತೀನಿ ನಾನು. ಹೀಗೆ ಇವತ್ತು ನಮ್ಮ ಯಾರೇ ಆಗಲಿ ಕಾಯಿಲೆ ಅಂದರು ಲಕ್ಷಾಂತರ ರೂಪಾಯಿ ಇವತ್ತು ಬಿಲ್ಲನ್ನು ಮಾಡುವಂಥದ್ದು ಅದು ನಮ್ಮ ಸಾಮಾನ್ಯ ಜನಸಾಮಾನ್ಯರಿಗೆ ಅದು ತುಂಬ ಆಗ್ತಾ ಇಲ್ಲ. ಆದರೆ ಇವತ್ತು ನಮ್ಮ ಸರ್ಕಾರವು ಕೂಡ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋದ್ರ ಮುಖಾಂತರ ಅದಕ್ಕೆ ಬೇಕಾಗಿರ್ತಕ್ಕಂಥ ವೈದ್ಯರನ್ನ ತಜ್ಞ ವೈದ್ಯರನ್ನ ಕೊಡೋದ್ರ ಮುಖಾಂತರ ಯಾವಾಗ ಆಗಾಗ ನಿಮ್ಮ ಸಮಯದಾಗ ಬಂದು ತಮ್ಮ ಎಲ್ಲ ರೀತಿಯ ದೇಹದ ತಪಾಸಣೆ ಮಾಡ್ತಕ್ಕಂಥ ವ್ಯವಸ್ಥೆಯ ಪರಿಪಾಠವನ್ನ ಪ್ರತಿಯೊಬ್ಬರು ಕೂಡ ಹೊಂದ್ಕೊಳ್ಳೇಬೇಕಾಗುತ್ತೆ. ಅದಕ್ಕಾಗಿ ಇವತ್ತು ಇಂಥ ಒಂದು ಹಾಸ್ಪಿಟಲ್ನ ಕಟ್ಟಿರುವಂಥದ್ದು. ಬಿಡಿ ನಾನು ಕಾಯಿಲೆ ಬಂದಿಲ್ಲ ನಾನೇ ಹೋಗ್ಬೇಕು ಮಾಡಿಕೊಳ್ಳುವಂಥ ಭಾವನೆ ಯಾರನ್ನು ಕೂಡ ಇರಬಾರ್ದು. ಇವತ್ತು ನಮ್ಮ ಸರ್ಕಾರ ಕೂಡ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನರು ಇವತ್ತು ಬಡವನಿಂದ ಹಿಡಿದು ಕೂಲಿಕಾರರಿಂದ ಹಿಡಿದು ಎಲ್ಲ ವರ್ಗದ ಜನರು ಆರೋಗ್ಯದ ಭದ್ರತೆಯನ್ನು ಕಾಪಾಡಿಕೊಳ್ಬೇಕು ಅಂತ ಇಚ್ಛೆ ನಮ್ಮ ಸರ್ಕಾರದಲ್ಲಿದೆಯೋ ಆ ರೀತಿಯಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಬಹುಶಃ ಒಟ್ಟಾರೆ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 4 ಈ ತರ ಎಲ್ಲ ಈ ಏನೇನು ಸಿಬ್ಬಂದಿಗಳು ಇದಕ್ಕೆ ಸ್ಯಾಂಕ್ಷನ್ ಆಗಿದೆ. ಈ 4 ಕೂಡ ಒಟ್ಟಿಗೆ ಕರೆದು ಅತಿ ಶೀಘ್ರದಲ್ಲಿ ಇಲ್ಲಿಗೆ ಅಗತ್ಯ ಇರುವಂತಹ ಮೆಡಿಕಲ್ ಆಫೀಸರ್ಸು ಮತ್ತು ನರ್ಸಸ್ಸು ಮತ್ತು ಇದರ ಟೆಕ್ನಿಷಿಯನ್ಸು ಗ್ರೂಪ್ ಡಿ ಎಲ್ಲವನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ಮಾಡಬೇಕು ಅಂತ ನಮ್ಮ DH ಅವರಿಗೆ ಮತ್ತು ನಮ್ಮ RCH ಅವ್ರ ಜವಾಬ್ದಾರಿ ಇದು. ಅದನ್ನು ಶೀಘ್ರದಲ್ಲಿ ಮಾಡಬೇಕು. ಯಾಕಂದ್ರೆ ಕಟ್ಟಡ ಕಟ್ಟಿಬಿಟ್ಟು ಸುಮ್ಮನೆ ಖಾಲಿ ಇಟ್ಕೊಂಡಿದ್ರೆ ಏನೋ ಪ್ರಯೋಜನ ಇಲ್ಲ. ಅದು ಉಪಯೋಗಕ್ಕೆ ಬರಬೇಕು. ಜನ ಅದಕ್ಕೆ ಬರೋದಕ್ಕೆ ಶುರು ಆಗಬೇಕು ಮತ್ತು ಅಲ್ಲಿ ಏನೇನು ಅವರಿಗೆ ವೈದ್ಯಕೀಯ ಸೇವೆಗಳಿದೆ ಅದು ಸಮರ್ಪಕವಾಗಿ ಸಿಗುವಂಥದ್ದು ಆಗಬೇಕು. ಅದನ್ನು ಆದಷ್ಟು ಶೀಘ್ರದಲ್ಲಿ ಮಾಡ್ತೀವಿ ಅಂತ ಕೂಡ ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ. ಅದನ್ನು ಅವರು ಮಾಡಲಿ. ಅದ್ರ ಜೊತೆಯಲ್ಲಿ ಇನ್ನೇನೇನು ಅಗತ್ಯ ಇರುವಂಥ ಇದಕ್ಕೆ ಸಲಕರಣೆಗಳಿದೆ ಅದನ್ನು ಏನಾದರೂ ಬಾಕಿ ಇರುವಂಥದ್ದಿದ್ರೆ ಖಂಡಿತವಾಗಿ ಅದನ್ನು ಕಳಿಸ್ಕೊಡಿ. ನಾನು ಅದನ್ನು ಕೂಡಲೇ ಅದಕ್ಕೆ ಅನುಮೋದನೆ ಕೊಟ್ಟು ಅದನ್ನು ನಾವು ಟೆಂಡರ್ ಕರೆದು ನಿಮಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡೋಣ. ಇವತ್ತು ನಮ್ಮ ಆರೋಗ್ಯ ಸೇವೆಗಳು ಅದು ಎಲ್ಲ ನಮ್ಮ ಜನರಿಗೆ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಿನ ರೀತಿಯಾಗಿ ಮುಟ್ಟುವಂಥದ್ದು ಬಹಳ ಅಗತ್ಯತೆ ಇದೆ. ಮತ್ತು ನಮ್ಮ ಆರೋಗ್ಯದ ಒಂದು ರಕ್ಷಣೆ ಮಾಡತಕ್ಕಂಥದ್ದು ಅದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಕೂಡ ಆಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಹಲವಾರು ರೋಗಗಳು ಮತ್ತು ಕಾಯಿಲೆಗಳು ಹೆಚ್ಚೆಚ್ಚಾಗಿ ಬರ್ತಾ ಇರುವಂಥದ್ದು. ಒಂದು ಕಡೆ ನಮ್ಮ ಏನು ಚಿಕ್ಕ ವಯಸ್ಸಿನಲ್ಲೇ ಅನೇಕ ಜನರಿಗೆ ಅನೇಕ ರೋಗಗಳು ಬರುವಂಥದ್ದು. ಇವತ್ತು ಈ ಕಿಡ್ನಿ ಸಮಸ್ಯೆಗಳು, ಹಾರ್ಟಿನ ಹೃದಯದ ಸಮಸ್ಯೆಗಳು, ಕ್ಯಾನ್ಸರ್ಗಳು ಇವೆಲ್ಲ ಬರ್ತಾ ಇರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ಆಗ್ತಾ ಇರುವಂಥದ್ದಕ್ಕೆ ಕಾರಣ ಏನಂತ ಹೇಳಿದ್ರೆ ಒಂದು ಕಡೆ ಜೀವನ ಶೈಲಿ ಕೂಡ ಅದಕ್ಕೊಂದು ಮುಖ್ಯ ಭಾಗ ಆಗಿದೆ. ನಾವು ಯಾವ ರೀತಿಯಾಗಿ ನಮ್ಮ ಜೀವನವನ್ನು ನಿರ್ವಹಣೆ ಮಾಡ್ಕೊಳ್ತೀವಿ, ನಮ್ಮ ಅಭ್ಯಾಸಗಳು ಇದೆಲ್ಲ ಕೂಡ ಅದರ ಮೇಲೆ ಪರಿಣಾಮ ಬೀರುವುದು. ಆದರೂ ಕೂಡ ನನ್ನ ಪ್ರಕಾರ ಉತ್ತರ ಕನ್ನಡದ ಜನ ಸ್ವಲ್ಪ ಆರೋಗ್ಯದ ವಿಚಾರ ನೋಡಿದಾಗ ಬೇರೆಯವ್ರಿಗಿಂತ ಇನ್ನೂ ಸ್ವಲ್ಪ ಉತ್ತಮ ಸ್ಥಿತಿ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕಂದ್ರೆ ಇಲ್ಲಿಯ ಒಂದು ಪರಿಸರ, ಗಾಳಿ ಮತ್ತು ಜನ ಈಗಲೂ ಕೂಡ ಶ್ರಮದ ಒಂದು ಬದುಕನ್ನು ನಡೆಸುವಂಥದ್ದು, ಓಡಾಡುವಂಥದ್ದು ಅದೆಲ್ಲ ಇರೋದ್ರಿಂದ ಈ ಬೇರೆ ಬೇರೆ ಕಡೆ ಏನಿದೆ ಅದರ ಒಂದು ದುಷ್ಪರಿಣಾಮಗಳು ಇಲ್ಲಿ ಸ್ವಲ್ಪ ಕಮ್ಮಿನೇ ಇದೆ. ಆದರೂ ನಾವು ಅದನ್ನು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇವತ್ತು ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಬಂದಿದ್ರು. ಮೊನ್ನೆ ಬಂದು ಕಾರವಾರದಲ್ಲೂ ಕೂಡ ಅನೇಕ ಹೊಸ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಕೂಡ ಮಾಡೋದಕ್ಕೆ ಮತ್ತು ಬೇರೆ ಬೇರೆಲ್ಲ ಅವರ ಮೊನ್ನೆ ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ ಮತ್ತು ಕೆಲವೆಲ್ಲ ಘೋಷಣೆ ಕೂಡ ಮಾಡಿ ಹೋಗಿದ್ದಾರೆ. ಅದು ಖಂಡಿತವಾಗಿಯೂ. ಆದರೆ ಈ ಜಿಲ್ಲೆ ಇದು ಮೇಲ್ಗಡೆ ಇರೋರಿಗೆ ಕಾರವಾರ ಹೋಗೋದು ಹತ್ರ ಏನಿಲ್ಲ ಅಲ್ವಾ, ಅದು ಕೂಡ ಸ್ವಲ್ಪ ದೂರನೇ, ಅದು ಒಂದು ಸಮಸ್ಯೆನೇ. ಅದಕ್ಕೆ ನಾವು ಹೋದ್ಸಲ ಶಿರ್ಸಿಗೆ ಬಂದಾಗ ಏನು ನಮ್ಮ ಅಲ್ಲಿ ಜಿಲ್ಲಾ ಆಸ್ಪತ್ರೆ ಅಂದರೆ ನಮ್ಮ ಶಿರ್ಸಿ ಆಸ್ಪತ್ರೆ ಏನಿದೆ ಅದು ಈಗ ಒಂದು ಒಳ್ಳೆಯ ಆಸ್ಪತ್ರೆಯಾಗಿ ಅಲ್ಲಿ ಎಲ್ಲ ಕಟ್ಟಡಗಳು ನಿರ್ಮಾಣ ಆಗಿದೆ. ನಾನು ಅವಾಗಲೂ ಹೇಳಿದ್ದೆ ಇದು ಒಂದು ಜಿಲ್ಲಾ ಮಟ್ಟದ ಆಸ್ಪತ್ರೆಯಾಗಿ ನಾವು ಪರಿಗಣಿಸಿ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಏನೇನು ಇರ್ತದೆ ಅದೆಲ್ಲವನ್ನು ಕೂಡ ಈ ಶಿರ್ಸಿ ಆಸ್ಪತ್ರೆಯಲ್ಲಿ ಕೊಡುವಂಥದ್ದು ಆಗಬೇಕು ಅಂತಲೇ ನಾನು ಹೇಳಿದ್ದೇನೆ. ಅದನ್ನು ನಾನು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದೀನಿ. ಆದರೆ ನೀವು ಆಯುರ್ವೇದಲ್ಲೇ ಸೇರಿಸಿ ಅಂತ ಹೇಳಿದ್ದೀನಿ. ಆಯುರ್ವೇದದಲ್ಲಿ ಬಂದರೆ ಒಳ್ಳೇದು, ಬರದೇ ಇದ್ರೂ ಕೂಡ ಅದನ್ನು ಏನು ಒಂದು